ಒಂದು ವಿದ್ಯಾರ್ಥಿಗಳ ಜೀವನ ಭಾಳ ಕಡಿಮೆ ಅವಧಿನಲ್ಲಿರುತ್ತೆ. ಅವರ ಜೀವನದ ಜೊತೆಯಲ್ಲಿ ನಾವು ಆಟ ಆಡೋದು ಭಾಳ ದೊಡ್ಡ ತಪ್ಪು ಈ ದೇಶದಲ್ಲಿ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಬಡವರು ಮತ್ತು ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇರ್ಬೋದು, ಮತ್ತು ಹಿಂದುಳಿದ ವರ್ಗಗಳು ಇರ್ಬೋದು, ಇವರು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದಿನಗಳಲ್ಲಿ ಇವರು ಕಣ್ಣನ್ನು ಬಿಡ್ತಾ ಇರ್ತಕ್ಕಂಥದ್ದು. ಭಾಳಷ್ಟು ವರ್ಷಗಳ ಕಾಲ, ಶತಮಾನಗಳ ಕಾಲ ಅಸ್ಪೃಶ್ಯತೆಯನ್ನು ಅನುಭವಿಸಿ ವಿದ್ಯಾಭ್ಯಾಸ ಇಲ್ಲದೇ, ಊಟ ಬಟ್ಟೆಗಳು ಇಲ್ಲದೇ ಇರ್ತಕ್ಕಂಥ ವರ್ಗಗಳಲ್ಲಿ ಹುಟ್ಟಿರ್ತಕ್ಕಂಥ ಆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರದಿದ್ದಾಗೆ ನಾವು ಎಚ್ಚರಿಕೆಯನ್ನು ಈ ದೇಶದ ಪ್ರತಿಯೊಬ್ಬರು ಕೂಡ ವಹಿಸಬೇಕಾಗ್ತದೆ. ಅದರಲ್ಲೂ ಕೂಡ ಇದರಲ್ಲಿ ವಿಶೇಷವಾಗಿ ಸರ್ಕಾರಗಳ ಜವಾಬ್ದಾರಿ ಜಾಸ್ತಿ ಇದೆ. ಈ ದೇಶಕ್ಕೆ ನನಗೆ ಗೊತ್ತಿರುವ ಹಾಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಕೇವಲ 12-13% ಮಾತ್ರ ವಿದ್ಯಾವಂತರುಗಳಿದ್ರು. ಅದರಲ್ಲಿ ಹೈಯರ್ ಎಜುಕೇಷನ್ ಇರಲಿಲ್ಲ. ಈಗ ನಮ್ಮ ವಿದ್ಯಾಭ್ಯಾಸದ ಒಂದು ಶೇಕಡವಾರು ತಗೊಂಡ್ರೆ ಸುಮಾರು 85% ಮೇಲ್ಪಟ್ಟಂಗೆ ಇದೆ. ಇದಕ್ಕೆ ಹಿಂದೆ ಜವಾಹರ್ಲಾಲ್ ನೆಹರೂರವರು ಹಾಕ್ಕೊಟ್ಟಂಥ ಪಂಚವಾರ್ಷಿಕ ಯೋಜನೆಗಳು ಇರ್ಬೋದು, ಅಥವಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇರ್ಬೋದು, ಇವೆಲ್ಲವೂ ಕೂಡ ಮುಂದಾಲೋಚನೆಗಳಿಂದ ಮಾಡಿದಂಥ ಕೆಲಸಗಳು ಇವತ್ತು ಈ ದೇಶದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಈಗ ಭಾಳ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಕಳೆದ ವಾರದಲ್ಲಿ ನಾನೊಂದು ವಿದೇಶಿಗರು ಯಾರೋ ಒಂದು ಇದನ್ನ ಸಮೀಕ್ಷೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ 5 ಗ್ಯಾರಂಟಿಗಳಿಂದ ಬಹಳಷ್ಟು ಜನರ ಜೀವನ ಉನ್ನತ ಮಟ್ಟಕ್ಕೆ ಬಂದಿದೆ, ತಳಾದಿಯಿಂದ ಮೇಲಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆರ ಜನತೆಗೆ. ಅದು ನಾವು ಇದು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕೇವಲ 2.5 ವರ್ಷಗಳ ಹಿಂದೆ ಮಾತ್ರ. ಸೊ ಇದನ್ನೆಲ್ಲಾನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಯಾವುದೇ ಕೂಡ ತೊಂದರೆ ಆಗದ ರೀತಿಯಲ್ಲಿ ಓದೋ ಮಕ್ಕಳಿಗೆ ಒಂದು ಉನ್ನತವಾದಂಥ ಸಪೋರ್ಟನ್ನು ಸರ್ಕಾರಗಳು ಕೊಡಬೇಕು. ಯಾಕೆಂತ ಹೇಳಿದ್ರೆ ವ್ಯಕ್ತಿಗತವಾಗಿ ಯಾರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವುಗಳು ಇದ್ರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸ್ಬೇಕು. ಮತ್ತು ಇದನ್ನು ಕೋರ್ಟಿಗೆ ತಗೊಂಡು ಹೋಗೋಂಥದ್ದಲ್ಲ, ಇದು ಸರ್ಕಾರದ ಕೆಲಸ ಇದು.